Hello everyone and welcome back. This is our last session on cooperative society accounting and this is session 6. In this session I will be talking about the different types of audit and the statutory provisions relating to cooperative audit. So in the last video we have talked about the concept of audit of the cooperative society. In this video we will be talking about the types. So we have mainly 4 types of audit here. First one is concurrent audit, interim audit, test audit and the final audit. So these are the 4 different types of audits available. So let's try to understand the concurrent audit. Under concurrent audit, audit is concurrent with the period of maintenance of accounts and the auditor engaged on audit continuously throughout the year. So ಇಲ್ಲಿ concurrent audit ದ ಅರ್ಥ ಏನಂದ್ರೆ ಇಲ್ಲಿ ಪೂರ್ತಿ ಒಂದು ವರ್ಷ ಒಳಗ ಕಂಟಿನ್ಯೂಸ್ಲಿ ಪೂರ್ತಿ ಒಂದು ವರ್ಷ ಒಳಗ ಆಡಿಟ್ ಕೆಲಸ ಒಳಗ ಇನ್ವಾಲ್ವ್ ಆಗಿರ್ತಾರೆ. ಸೊ ಅಂದ್ರೆ ಫ್ರೀಕ್ವೆಂಟ್ಲಿ ಆಡಿಟ್ ಮಾಡ್ತಿರ್ತಾರೆ. ದಿಸ್ ಟೈಪ್ ಆಫ್ ಆಡಿಟ್ ಇಸ್ ಜನರಲಿ ಅಡಾಪ್ಟೆಡ್ ಇನ್ ಬಿಗ್ ಇನ್ಸ್ಟಿಟ್ಯೂಷನ್ಸ್, ಸ್ಟೇಟ್ ಲೆವೆಲ್ ಅಂಡ್ ಎಪೆಕ್ಸ್ ಬಾಡೀಸ್, district cooperatives, central banks, central stores, sugar mills, spinning mills, etc., having large volume of business and huge daily transactions. So ಯಾವ cooperative societies ಇದ್ದ ಬಹಳ ತುಂಬಾ ಲಾರ್ಜ್ ವಾಲ್ಯೂಮ್ ಇರ್ತೈತಿ ಅಥವಾ ಅವ್ರದ್ದು ಪ್ರಮಾಣ ಬಹಳ ಬಿಗ್ ಆಗಿರ್ತೈತಿ. ಯಾವ cooperative societies ತುಂಬ ಫ್ರೀಕ್ವೆಂಟ್ಲಿ ಮತ್ತು ಹೈ ವಾಲ್ಯೂಮ್ ಆಫ್ ಬಿಸ್ನೆಸ್ ಒಳಗೆ ಇನ್ವಾಲ್ವ್ ಆಗಿರ್ತಾರ, ಅವರ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಈ ಕಾಂಕರೆಂಟ್ ಆಡಿಟ್ ಮಾಡ್ತಿರ್ತಾರೆ. ಯಾಕಂದ್ರೆ ಅವ್ರದ್ದು ಡೇ ಟು ಡೇ ಹ್ಯೂಜ್ ಟ್ರಾನ್ಸಾಕ್ಷನ್ಸ್ ಅವ್ರದ್ದು ಆಗ್ತಿರ್ತವೆ. ಸೊ ಇನ್ ಆರ್ಡರ್ ಟು ಪ್ರಿವೆಂಟ್ ಎನಿ ಕೈಂಡ್ ಆಫ್ ಫ್ರಾಡ್ಸ್, ಇನ್ ಆರ್ಡರ್ ಟು ಡಿಟೆಕ್ಟ್ ಎನಿ ಕೈಂಡ್ ಆಫ್ ಮಿಸ್ಟೇಕ್ಸ್, ಈ ಥರದ ಕಾಂಕರೆಂಟ್ ಆಡಿಟ್ ಫಾಲೋ ಮಾಡ್ತಾರೆ. Then concurrent audit is conducted by departmental auditors. So departmental audits, accounts department ಒಳಗೆ ಆಡಿಟರ್ ಅಂತ ಹೇಳಿ ಡಿಸೈಡ್ ಮಾಡಿರ್ತಾರೆ. ಸೊ ಅವರ ಈ ಕಾಂಕರೆಂಟ್ ಆಡಿಟ್ ಮಾಡ್ತಿರ್ತಾರೆ. and the cost thereof is borne by the society is concerned. ಸೊ ಯಾವ ಸೊಸೈಟಿ ಆಡಿಟರ್ನ ಅಪಾಯಿಂಟ್ ಮಾಡಿರ್ತೈತಿ ಅವರ ಒಂದು ಕಾಸ್ಟ್ ಎಲ್ಲ ಇನ್ಕರ್ ಮಾಡಬೇಕಾಗ್ತೈತಿ, ಅಂದ್ರೆ ಅವರ ಎಲ್ಲ ಕಾಸ್ಟ್ ಅನ್ನ ಪೇ ಮಾಡಬೇಕಾಗ್ತೈತಿ. ಆಡಿಟರ್ಸ್ ಕಂಡಕ್ಟಿಂಗ್ ಕಾಂಕರೆಂಟ್ ಆಡಿಟ್ ಹ್ಯಾವ್ ಟು ಫರ್ನಿಶ್ ಕಾಂಕರೆಂಟ್ ಆಡಿಟ್ ರಿಪೋರ್ಟ್ ಟು ದಿ ಸೊಸೈಟೀಸ್ ಕನ್ಸರ್ನ್ periodically in the manner prescribed by the director of the cooperative audit so as to facilitate the management to rectify the defects well before the issue of final audit report. ಸೊ ಇಲ್ಲೇ ಕಾಂಕರೆಂಟ್ ಆಡಿಟ್ ಒಳಗೆ ಯಾರ ಆಡಿಟರ್ಗೆ ಅಪಾಯಿಂಟ್ ಮಾಡಿರ್ತಾರ ಅವ್ನೇನ್ ಮಾಡ್ಬೇಕಾಗ್ತೈತಿ, ಕಾಂಕರೆಂಟ್ ಆಡಿಟ್ ರಿಪೋರ್ಟ್ ಅಂತ ಹೇಳಿ ಪೀರಿಯಾಡಿಕಲಿ ಈ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ಬೇಕಾಗ್ತೈತಿ. ಸೊ ಪೀರಿಯಾಡಿಕಲಿ ಅಂದ್ರೆ ಮಂತ್ಲಿ ಆಗಿರ್ಬಹುದು, 2 ಮಂತ್ಲಿ ಆಗಿರ್ಬಹುದು, ಅಥವಾ 15 ಡೇಸಿಗೆ ಒಂದ್ಸಲ ಆಗಿರ್ಬಹುದು, ಅಥವಾ 6 ಮಂತ್ಸ್ ಒಂದ್ಸಲ ಆಗಿರ್ಬಹುದು. ಅವ್ನೇನ್ ಮಾಡ್ಬೇಕಾಗ್ತೈತಿ, ಕಾಂಕರೆಂಟ್ ಆಡಿಟ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ಬೇಕಾಗ್ತೈತಿ. ಯಾಕೆ ಸಬ್ಮಿಟ್ ಮಾಡ್ಬೇಕಾ, ಸೊ ದ್ಯಾಟ್ ಬೇಸ್ಡ್ ಆನ್ ಹಿಸ್ ರಿಪೋರ್ಟ್ ದಿ ಮ್ಯಾನೇಜ್ಮೆಂಟ್, ಕೋಆಪರೇಟಿವ್ ಸೊಸೈಟಿ ಏನ್ ಮ್ಯಾನೇಜ್ಮೆಂಟ್ ಇರ್ತೈತಿ ಅವ್ರ ಏನೋ ಫ್ರಾಡ್ಸ್ ಆಗಿದ್ರೆ, ಏನೋ ಡಿಫೆಕ್ಟ್ಸ್ ಆಗಿದ್ರೆ ಅಥವಾ ಏನೋ ಮಿಸ್ಟೇಕ್ಸ್ ಆಗಿದೆ ಅದನ್ನ ಫೈನಲ್ ಆಡಿಟ್ ಮಾಡೋಕ್ಕಿಂತ ಮುಂಚೆ ಅದನ್ನ ರೆಕ್ಟಿಫೈ ಮಾಡ್ಲಿಕ್ಕೆ ಈ ಕಾಂಕರೆಂಟ್ ಆಡಿಟ್ ಮಾಡ್ಬೇಕಾಗ್ತೈತಿ. ಸೊ what you need to remember here is concurrent audit is a continuous audit which is followed in big cooperative societies whose volume of business is huge, and cooperative societies ಯಾರು ಆಡಿಟರ್ನ ಅಪಾಯಿಂಟ್ ಮಾಡಿರ್ತಾರೆ ಅವರ ಈ ಎಲ್ಲ ಕಾಸ್ಟ್ ಅನ್ನ ಬೇರ್ ಮಾಡ್ಬೇಕ. ಮತ್ತು ಕಾಂಕರೆಂಟ್ ಆಡಿಟ್ ಒಳಗೆ ಇನ್ವಾಲ್ವ್ ಆಗಿದ್ದ ಆಡಿಟರ್ ಪೀರಿಯಾಡಿಕಲಿ ಈ ಕಾಂಕರೆಂಟ್ ಆಡಿಟ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ಬೇಕಾ, so as to make rectification or so as to find out the frauds or any mistakes which are going on in the books of accounts. So ಇದನ್ನೆಲ್ಲ ಮಾಡಲಿಕ್ಕೆ ಈ ಕಾಂಕರೆಂಟ್ ಆಡಿಟ್ ಮಾಡ್ತಾರೆ. ಸೊ ಕಾಂಕರೆಂಟ್ ಆಡಿಟ್ is nothing but a continuous audit or a frequent audit which takes place in big cooperative societies. Then we have interim audit. Interim audit is conducted before final audit. Final audit ಮಾಡೋಕ್ಕಿಂತ ಮುಂಚೆ ಈ interim audit ಅನ್ನ ಮಾಡ್ತಾರೆ. It facilitates early completion of final audit. Final audit ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಸೊ ಬೇಗ final audit ಅನ್ನ ಮಾಡಿ ಮುಗಿಸ್ಲಿಕ್ಕೆ ಈ interim audit ಹೆಲ್ಪ್ ಮಾಡ್ತೈತಿ. It also helps the staff to rectify the irregularities mentioned in the interim audit report. It ensures prompt action on the part of the management for rectification of errors pointed out in the interim audit report. Interim audit report has to be submitted for the period concerned with the summary of defect if any. ಸೊ ಇದು ಒಂಥರದ ಆಡಿಟ್ ಆಗಿರ್ತೈತಿ. ಇಂಟೀರಿಯಂ ಅಂತ ಹೇಳಿದ್ರೆ ಇದು ಫೈನಲ್ಗಿಂತ ಮುಂಚೆ ಮಾಡೋದು. ಸೊ ಇಂಟೀರಿಯಂ ಡಿವಿಡೆಂಟ್ ಅಂತ ನಾವು ಹೇಳ್ತೇವೆ, 6 ಮಂತ್ಸಿಗೆ ಒಂದ್ಸಲ ಡಿವಿಡೆಂಟ್ ಕೊಡ್ತಾರೆ. ಸೊ ಅದೇ ತರ ಆಡಿಟ್ ಒಳಗೂ ಸಹ ಫೈನಲ್ ಆಡಿಟ್ ಕೊಡೋಕ್ಕಿಂತ ಮುಂಚೆ, ಫೈನಲ್ ಆಡಿಟ್ ಮಾಡೋಕ್ಕಿಂತ ಮುಂಚೆ ಒಂದು ಆಡಿಟ್ ಮಾಡ್ತಾರೆ ವಿಚ್ ಇಸ್ ಕಾಲ್ಡ್ ಆಸ್ ಇಂಟೀರಿಯಂ ಆಡಿಟ್. ಯಾಕೆ ಮಾಡ್ತಾರೆ, ಸೊ ಆಸ್ ಟು ಹೆಲ್ಪ್ ಇನ್ ಪ್ರಿಪರೇಷನ್ ಆಫ್, ಸೊ ಆಸ್ ಟು ಮೇಕ್ ಫೈನಲ್ ಆಡಿಟ್ ಅರ್ಲಿಯರ್. ಸೊ ಫೈನಲ್ ಆಡಿಟ್ ಅನ್ನ ಬೇಗ ಮುಗಿಸ್ಲಿಕ್ಕೆ ಇದು ಹೆಲ್ಪ್ ಮಾಡ್ತೈತಿ ಮತ್ತು
ಬಿಫೋರ್ ಹ್ಯಾಂಡ್ ಏನಾರ ಎರರ್ಸ್ ಡಿಫೆಕ್ಟ್ಸ್ ಅಥವಾ ಮಿಸ್ಟೇಕ್ಸ್ ಏನಾರು ಆಗಿದ್ರೆ ಅದನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಇಂಟೀರಿಯಂ ಆಡಿಟ್ ಸಹ ಒಂಥರದ ರಿವಿಷನ್ ಅಂದಂಗಂತ ನಾವು ಹೇಳ್ಬೋದು. ಸೊ ಇದು ಇಂಟೀರಿಯಂ ಆಡಿಟ್ ಮಾಡ್ತೈತಿ. ದೆನ್ ವಿ ಹ್ಯಾವ್ ಟೆಸ್ಟ್ ಆಡಿಟ್. ಸೊ ಈ ಟೆಸ್ಟ್ ಆಡಿಟ್ ಮೇನ್ ಉದ್ದೇಶ ಏನಾಗಿರ್ತೈತೆ ಅಂದ್ರೆ, ಯಾರ ಆಡಿಟರ್ ಇರ್ತಾನಲ್ಲ ಅವನ್ನ ಆಡಿಟ್ ಮಾಡುವಾಗ ಏನಾರ ತಪ್ಪು ಮಾಡ್ತಿದ್ದಾನೋ ಇಲ್ಲೋ ಅನ್ನೋದು ಚೆಕ್ ಮಾಡೋದಾಗಿರ್ತೈತಿ. ಸೊ ಟೆಸ್ಟ್ ಆಡಿಟ್ ಇಸ್ ಕಂಡಕ್ಟೆಡ್ ವಿತ್ ಅ ವ್ಯೂ ಟು ಟೆಸ್ಟಿಂಗ್ ದಿ ಕರೆಕ್ಟ್ನೆಸ್ ಆಫ್ ಫೈನಲ್ ಆಡಿಟ್ ಡನ್ ಬೈ ಆನ್ ಆಡಿಟರ್. ಒಂದು ಆಡಿಟರ್ ಇಂದ ಮಾಡಲಾಗಿದ್ದ ಆಡಿಟ್ ಕೆಲಸ ಸರಿ ಇದೆಯೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡಲಿಕ್ಕೆ ಟೆಸ್ಟ್ ಆಡಿಟ್ ಮಾಡ್ತಾರೆ. All the societies are not test audited during the year. Only a certain percentage is taken up for test audit. So ಇಲ್ಲೇ ಎಲ್ಲಾ ಸೊಸೈಟೀಸ್ ಒಳಗೆ ಹೋಗಿ ಟೆಸ್ಟ್ ಆಡಿಟ್ ಮಾಡೋದಿಲ್ಲ. ಒಂದಿಷ್ಟು ಸೊಸೈಟೀಸ್ ಅನ್ನ ಸೆಲೆಕ್ಟ್ ಮಾಡಿ ಯಾವ ಆಡಿಟರ್ ಅಲ್ಲೇ ಇನ್ವಾಲ್ವ್ ಆಗಿರ್ತಾನಲ್ಲ, ಒಂದು ಪರ್ಟಿಕ್ಯುಲರ್ ಆಡಿಟರ್ ಯಾವ್ಯಾವ ಸೊಸೈಟೀಸ್ ಒಳಗೆ ಆಡಿಟ್ ಮಾಡಿರ್ತಾನ ಅದರಲ್ಲಿ ಒಂದಿಷ್ಟು ಸೊಸೈಟೀಸ್ ಅನ್ನ ಸೆಲೆಕ್ಟ್ ಮಾಡಿ ಅವ್ನು ಮಾಡಿರೋ ಕೆಲಸ ಕರೆಕ್ಟ್ ಇದೆಯೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡ್ಲಿಕ್ಕೆ ಈ ತರದ ಟೆಸ್ಟ್ ಆಡಿಟ್ ಅನ್ನ ಮಾಡ್ತಾರೆ. The objective of test audit is to check the efficiency of audit staff, to find out the mistakes committed by them and to ensure correct and efficient audit. So ಇಲ್ಲೇ ಆಡಿಟರ್ ಏನಾರ ತಪ್ಪು ಮಾಡಿದಾನ, ಅವ್ನ ಎಫಿಷಿಯನ್ಸಿ ಎಷ್ಟು ಕರೆಕ್ಟ್ ಇದೆ, ಅವ್ನು ಎಷ್ಟು ಕರೆಕ್ಟ್ ಆಗಿ ಅಕೌಂಟ್ಸ್ ಅನ್ನ ಚೆಕ್ ಮಾಡ್ತಿದ್ದಾನ ಅನ್ನೋದ್ರ ಬಗ್ಗೆ ಫೈಂಡ್ ಔಟ್ ಮಾಡ್ಲಿಕ್ಕೆ ಈ ಟೆಸ್ಟ್ ಆಡಿಟ್ ಮಾಡ್ತಾರೆ. Test audit is conducted by the superior officers in the presence of the auditor who has conducted test audit. So ಈ ಟೆಸ್ಟ್ ಆಡಿಟ್ ಯಾವ ತರ ಮಾಡ್ತಾರೆ? ಸೊ ಟೆಸ್ಟ್ ಆಡಿಟ್ ಡಿಪಾರ್ಟ್ಮೆಂಟ್ ಒಳಗೆ ಯಾರು ಹೈಯೆಸ್ಟ್ ಆಫೀಸರ್ ಇರ್ತಾರ, ಸುಪೀರಿಯರ್ ಆಫೀಸರ್ ಇರ್ತಾರ, ಅವನು ಈ ತರದ ಆಡಿಟ್ ಅನ್ನ ಮಾಡ್ತಾನೆ. ಸೊ ಯಾವ ಆಡಿಟರ್ದ ನಾವು ಟೆಸ್ಟ್ ಮಾಡ್ತಿದ್ದೀವಿ, ಯಾವ ಆಡಿಟರ್ದ ಕೆಲಸನ ನಾವು ಇಲ್ಲ ಟೆಸ್ಟ್ ಮಾಡ್ತಿದ್ದೀವಿ, ಆ ಆಡಿಟರ್ ಮುಂದೆನೆ ಈ ಸುಪೀರಿಯರ್ ಆಫೀಸರ್ ಏನ್ ಮಾಡ್ತಾನೆ, ಟೆಸ್ಟ್ ಆಡಿಟ್ ಕಂಡಕ್ಟ್ ಮಾಡ್ತಾನೆ. Then test audit is conducted in order to ascertain whether the auditor has done the audit correctly or not. While selecting societies for test audit, care should be taken to select only those with considerable transaction. In case of societies with heavy transaction, it is sufficient if 1 month transactions are test audited. So ಇಲ್ಲೇ ಈ ಟೆಸ್ಟ್ ಆಡಿಟ್ ಮಾಡುವಾಗ ನಾವು ಏನು ನೆನ್ಪಿಟ್ಕೋಬೇಕಂದ್ರೆ, ಕನ್ಸಿಡರಬಲ್ ಟ್ರಾನ್ಸಾಕ್ಷನ್ ಆಗುವ ಅಂದ್ರೆ ಸ್ವಲ್ಪ ಜಾಸ್ತಿ ಟ್ರಾನ್ಸಾಕ್ಷನ್ ಇರುವ ಅಂತ ಕೋಆಪರೇಟಿವ್ ಸೊಸೈಟಿ ನಾವು ಸೆಲೆಕ್ಟ್ ಮಾಡ್ಬೇಕು. ಆಮೇಲೆ ಹ್ಯೂಜ್ ಸೊಸೈಟಿ ನಾವು ಸೆಲೆಕ್ಟ್ ಮಾಡಿದಾಗ ಒಂದು ತಿಂಗಳದ ಬುಕ್ಸ್ ಆಫ್ ಅಕೌಂಟ್ಸ್ ಏನಿರ್ತಾವ ಅದರದ್ದೇನು ಆಡಿಟ್ ಮಾಡಿರ್ತಾನ ಆಡಿಟರ್ ಅದನ್ನ ಅಷ್ಟೇ ನಾವು ತಗೊಂಡಿದ್ರೆ ಸಾಕಾಗ್ತೈತಿ. ದೆನ್ ಇಫೆಕ್ಟಿವ್ನೆಸ್ ಆಫ್ ಟೆಸ್ಟ್ ಆಡಿಟ್ ಡಿಪೆಂಡ್ಸ್ to a good extent on careful selection of the society. So ಈ ಟೆಸ್ಟ್ ಆಡಿಟ್ ಇಫೆಕ್ಟಿವ್ನೆಸ್ ಯಾವ ಸೊಸೈಟಿನ ನಾವು ಸೆಲೆಕ್ಟ್ ಮಾಡಿರ್ತೇವೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ಇಫ್ ಟೆಸ್ಟ್ ಆಡಿಟ್ ಆಫ್ ಅ ಸೊಸೈಟಿ ಡಿಸ್ಕ್ಲೋಸ್ ಸೀರಿಯಸ್ ಡಿಫೆಕ್ಟ್ಸ್, the work of the concerned auditor should be examined in depth by test auditing more societies audited by such auditors. So ಸಪೋಸ್ ನೀವು ಟೆಸ್ಟ್ ಆಡಿಟ್ ಮಾಡುವಾಗ ಒಂದು ಪರ್ಟಿಕ್ಯುಲರ್ ಆಡಿಟ್ ಕೆಲಸ ಒಳಗೆ ಏನಾರ ನಿಮ್ಗೆ ಸೀರಿಯಸ್ ಡಿಫೆಕ್ಟ್ಸ್ ಕಂಡು ಬಂದಿತ್ತು ಅಥವಾ ಏನಾರ ತಪ್ಪು ಮಾಡಿದಾನೆ ಅಂದ್ರೆ, ಆಡಿಟ್ ಮಾಡುವಾಗ ತಪ್ಪು ಮಾಡಿದಾನೆ ಅಂದ್ರೆ ಅವಾಗ ಏನ್ ಮಾಡ್ಬೇಕಾಗ್ತೈತಿ, ಆ ಆಡಿಟರ್ ಮಾಡಿರುವ ಎಲ್ಲಾ ಸೊಸೈಟೀಸ್ ಆಡಿಟ್ ಅನ್ನ ಇನ್ ಡೆಪ್ತ್ ಆಗಿ ಇನ್ನೊಂದ್ಸಲ ಮಾಡ್ಬೇಕಾಗ್ತೈತಿ. ಸೊ ಟೆಸ್ಟ್ ಆಡಿಟ್ ಈಸ್ ನಥಿಂಗ್ ಬಟ್ ಟೆಸ್ಟಿಂಗ್ ವೆದರ್ ದಿ ಆಡಿಟರ್ ಹ್ಯಾಸ್ ಡನ್ ದಿ ಆಡಿಟಿಂಗ್ ಇನ್ ಅ ಕರೆಕ್ಟ್ ವೇ ಆರ್ ನಾಟ್. ಸೊ ಫೈನಲಿ ಲಾಸ್ಟ್ ಆಡಿಟ್ ನಮ್ದು ಫೈನಲ್ ಆಡಿಟ್. ಫೈನಲ್ ಆಡಿಟ್ ಇಸ್ ದಿ ಸ್ಟ್ಯಾಟ್ಯುಟರಿ ಆನ್ಯುವಲ್ ಆಡಿಟ್. ಸೊ ಇದು ಒಂದು ವರ್ಷಕ್ಕೆ ಒಂದ್ಸಲ ಎಲ್ಲ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಚೆಕ್ ಮಾಡೋದು ಕೆಲಸ ಆಗಿರ್ತೈತಿ. ಫೈನಲ್ ಆಡಿಟ್ ಒಳಗೆ ನಾವು ಆನ್ಯುವಲ್ ಅಟ್ ದಿ ಎಂಡ್ ಆಫ್ ದಿ ಇಯರ್ ನಾವು ಏನ್ ಮಾಡ್ತೀವಿ, ಆಡಿಟ್ ಮಾಡ್ತೀವಿ. ಇಟ್ ಇಸ್ ಟೇಕನ್ ಅಪ್ ಆಫ್ಟರ್ ದಿ ಎಂಡ್ ಆಫ್ ಫೈನಾನ್ಷಿಯಲ್ ಆರ್ ಟ್ರೇಡಿಂಗ್ ಪೀರಿಯಡ್ ಆಫ್ಟರ್ ದಿ ಅಕೌಂಟ್ಸ್ ಆರ್ ಕ್ಲೋಸ್ಡ್ ಅಂಡ್ ಆರ್ ಪ್ರಿಪೇರ್ಡ್. ಸೊ ಒಂದು ವರ್ಷದ ಫೈನಾನ್ಷಿಯಲ್ ಪೀರಿಯಡ್ ಅಥವಾ ಟ್ರೇಡಿಂಗ್ ಪೀರಿಯಡ್ ಏನಿರ್ತೈತಿ, ಸೊ ಅದು ಆಫ್ 1 year ಆಗಿರ್ಬೋದು. ಸೊ ಫಸ್ಟ್ ಜನವರಿ ಇಂದ 31st ಡಿಸೆಂಬರ್ ವರೆಗೂ ಆಗಿರ್ಬೋದು, ಅಥವಾ 1st of ಏಪ್ರಿಲ್ ಇಂದ 31st ಮಾರ್ಚ್ ವರೆಗೂ ಆಗಿರ್ಬೋದು. ಸೊ ಒಂದು ಫೈನಾನ್ಷಿಯಲ್ ಪೀರಿಯಡ್, ಒಂದು ಟ್ರೇಡಿಂಗ್ ಪೀರಿಯಡ್ ಒಳಗೆ ಆಗಿರೋ ಟ್ರಾನ್ಸಾಕ್ಷನ್ಸ್ ಏನ್ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡಿರ್ತಾರೆ, ಸೊ ಆ ಇಯರ್ ಎಂಡ್ ಆದ್ಮೇಲೆ, ಫೈನಾನ್ಷಿಯಲ್ ಇಯರ್ ಅಥವಾ ಟ್ರೇಡಿಂಗ್ ಪೀರಿಯಡ್ ಎಂಡ್ ಆದ್ಮೇಲೆ ಬುಕ್ಸ್ ಅನ್ನ ಎಲ್ಲ ಕ್ಲೋಸ್ ಮಾಡಿ ಅವಾಗ ಈ ಆಡಿಟ್ ಅನ್ನ ಮಾಡ್ತಾರೆ. It includes a complete examination of all books of accounts, verification of cash and bank balances and securities, verification of assets and liabilities, and examination of overdue debts. So ille ಏನ್ ಮಾಡ್ತಾರ, ಸೊ ದೇ ಎಕ್ಸಾಮಿನ್ ಆಲ್ ದ ಬುಕ್ಸ್ ಆಫ್ ಅಕೌಂಟ್ಸ್, ಎಲ್ಲ ಜರ್ನಲ್ಸ್, ಡೇ ಬುಕ್ಸ್, ಲೆಡ್ಜರ್ಸ್, ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್, ಆಮೇಲೆ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ಸ್ ಎಲ್ಲ ಏನ್ ಪ್ರಿಪೇರ್ ಮಾಡಿರ್ತಾರೆ ಅವು ಎಲ್ಲ ಕರೆಕ್ಟ್ ಆಗಿ ಚೆಕ್ ಮಾಡ್ತಾರೆ.
ಕ್ಯಾಶ್ ಬ್ಯಾಲೆನ್ಸಸ್ ಮತ್ತು ಬ್ಯಾಂಕ್ ಬ್ಯಾಲೆನ್ಸಸ್ ಮತ್ತು ಸೆಕ್ಯೂರಿಟೀಸ್ ಅನ್ನ ವೆರಿಫೈ ಮಾಡ್ತಾರೆ. ಬುಕ್ ಒಳಗೆ ನಾವು ಮೆನ್ಷನ್ ಮಾಡಿದ್ದು ಮತ್ತು ಆಕ್ಚುಯಲ್ ಅಲ್ಲಿ ಇರೋದು ಕ್ಯಾಶ್ ಮತ್ತು ಬ್ಯಾಂಕ್ ಬ್ಯಾಲೆನ್ಸಸ್ ಅದನ್ನ ಕಂಪೇರ್ ಮಾಡಿ ನೋಡ್ತಾರೆ. ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಸಪೋಸ್ ನಾವು ಲೋನ್ಸ್ ಅಥವಾ ಡೆಟ್ಸ್ ಏನಾರ ನಾವು ಕ್ರೆಡಿಟ್ ಮೇಲೆ ಏನಾರ ಸೇಲ್ ಮಾಡಿತ್ತಿದ್ರೆ ಆ ಥರದ ಡೆಟ್ಸ್ ಏನಾರ ಇದ್ರೆ ಓವರ್ ಡ್ಯೂ ಡೆಟ್ಸ್ ಎಷ್ಟಿದಾವೆ ಅನ್ನೋದ್ರ ಬಗ್ಗೆ ವೆರಿಫೈ ಮಾಡ್ತಾರೆ. ದೆನ್ ಫೈನಲ್ ಆಡಿಟ್ ಬ್ರಿಂಗ್ಸ್ ಟು ಲೈಟ್ ದಿ ಎಕ್ಸ್ಟೆಂಟ್ ಟು ವಿಚ್ ದ ಸೊಸೈಟಿ ಹ್ಯಾಸ್ ಬಿನ್ ಏಬಲ್ ಟು ಇಂಪ್ರೂವ್ ದಿ ಎಕನಾಮಿಕ್ ಕಂಡೀಷನ್ ಆಫ್ ಇಟ್ಸ್ ಮೆಂಬರ್. ಸೊ ಇದನ್ನ ಮಾಡೋದರಿಂದ ಕೋಆಪರೇಟಿವ್ ಸೊಸೈಟಿಯಿಂದ ಎಷ್ಟು ಆರ್ಥಿಕ ಬೆಳವಣಿಗೆ ಆಗಿದೆ ಆ ಕಮ್ಯುನಿಟಿಗೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಗ್ತೈತಿ. ಅಪಾರ್ಟ್ ಫ್ರಮ್ ಅಸೆಸಿಂಗ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಸೊಸೈಟಿ, ಫೈನಲ್ ಆಡಿಟ್ ಶುಡ್ ಏಮ್ ಅಟ್ ಫೈಂಡಿಂಗ್ ಔಟ್ ದ ಎಕ್ಸ್ಟೆಂಟ್ ಟು ವಿಚ್ ದ ಸೊಸೈಟಿ ಹ್ಯಾಸ್ ಬೀನ್ ಏಬಲ್ ಟು ಅಚೀವ್ ಇಟ್ ಸ್ಪೆಸಿಫಿಕ್ ಗೋಲ್. ಸೊ ಕೋಆಪರೇಟಿವ್ ಸೊಸೈಟಿದ ಮೇನ್ ಉದ್ದೇಶ ಏನಿತ್ತಲ್ಲ ಅದನ್ನು ಸಹ ಎಷ್ಟು ಅವರು ಅಚೀವ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ಇಲ್ಲೇ ವೆರಿಫೈ ಮಾಡ್ಬೇಕಾಗ್ತೈತಿ. ಸೊ ಆಗಲೇ ಆಬ್ಜೆಕ್ಟಿವ್ ಹೇಳುವಾಗ ಹೇಳಿದೆನಲ್ಲ, ಬರೀ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಬಿಸ್ನೆಸ್, ಬರೀ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಕೋಆಪರೇಟಿವ್ ಸೊಸೈಟಿ ಅಷ್ಟನ್ನು ಚೆಕ್ ಮಾಡೋದು ಇರೋದಿಲ್ಲ ಇಲ್ಲೇ ಆಡಿಟದ ಉದ್ದೇಶ. ಫೈನಾನ್ಷಿಯಲ್ ಪೊಸಿಷನ್ ಚೆಕ್ ಮಾಡೋದ್ರ ಜೊತೆಗೆ ಎಷ್ಟು ಬೆಳವಣಿಗೆ ಆಗಿದೆ ಆ ಕಮ್ಯುನಿಟಿದ, ಎಕನಾಮಿಕ್ ಡೆವಲಪ್ಮೆಂಟ್, ಎಕನಾಮಿಕ್ ಕಂಡೀಷನ್ ಎಷ್ಟು ಇಂಪ್ರೂವ್ ಆಗಿದೆ ಅನ್ನೋದ್ರ ಬಗ್ಗೆನೂ ಸಹ ಇಲ್ಲೇ ನಾವು ಚೆಕ್ ಮಾಡ್ತೀವಿ. ಸೊ ದೀಸ್ ಆರ್ ದ 4 different types of audits carried out in the cooperative society. So now let's try to understand the statutory provisions relating to cooperative audit. The first one is section 63A. Every cooperative society shall get its account audited at least one in each year by an auditor or an auditing firm appointed by the general body from the panel of auditors approved by the director of cooperative audit, and director of cooperative audit is the authority to prepare and maintain a panel of auditors or auditing firm. So ಇಲ್ಲಿ 63A ಸ್ಟ್ಯಾಟ್ಯೂಟರಿ ಪ್ರೊವಿಷನ್ಸ್ ಪ್ರಕಾರ ಪ್ರತಿಯೊಂದು ಕೋಆಪರೇಟಿವ್ ಸೊಸೈಟಿ ಏನು ಮಾಡ್ಬೇಕು, ಅಟ್ ಲೀಸ್ಟ್ ಒಂದು ವರ್ಷಕ್ಕೆ ಒಂದು ಸಲರ ಆಡಿಟ್ ಮಾಡ್ಬೇಕು. Then we have section 63.3. The manner of preparation of list of auditors and auditing firm and the procedures to be followed by the cooperative society has been detailed. And 63.4, the audit under section 1 of the section 63 or under section 98U or section 98V shall include an examination of overdue debts, if any, the physical verification and the valuation of assets, verification of cash balances, securities. So ಈ ಸೆಕ್ಷನ್ ಪ್ರಕಾರ, ಈ ಪ್ರೊವಿಷನ್ ಪ್ರಕಾರ ಏನು ಮಾಡಬೇಕಾ, ಎಲ್ಲ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಥವಾ ಕ್ಯಾಶ್ ಬ್ಯಾಲೆನ್ಸಸ್, ಸೆಕ್ಯೂರಿಟೀಸ್ ಬ್ಯಾಲೆನ್ಸಸ್ ಅನ್ನ ಸರಿಯಾಗಿ ಚೆಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಇದು ಹೇಳ್ತೈತಿ. ದೆನ್ 63.5 ಇದೆ, ಇಲ್ಲೇ ಆಲ್ ದ ಬುಕ್ಸ್ ಆಫ್ ಅಕೌಂಟ್ಸ್, ಡಾಕ್ಯುಮೆಂಟ್ಸ್, ಸೆಕ್ಯೂರಿಟೀಸ್, ಕ್ಯಾಶ್ ಅಂಡ್ ಅದರ್ ಪ್ರಾಪರ್ಟೀಸ್ ಅನ್ನ ಚೆಕ್ ಮಾಡೋದ್ರ ಬಗ್ಗೆ ಹೇಳ್ತೈತಿ. 63.7 ಇದೆ, ಸೊ ಎಕ್ಸ್ಪೆಂಡಿಚರ್, ರೆಸಿಟ್ಸ್, ಇನ್ಕಮ್ಸ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ಸ್ ಅನ್ನ ಚೆಕ್ ಮಾಡೋದ್ರ ಬಗ್ಗೆ ಇದು ಹೇಳ್ತೈತಿ. ದೆನ್ ವಿ ಹ್ಯಾವ್ 63A. The auditor or auditing firm shall conduct and complete the audit of accounts as provided for in this act or the rules and send copies of audit report and communicate the result of audit to the cooperative society. So ಈ ಪ್ರೊವಿಷನ್ ಪ್ರಕಾರ ಏನೆಲ್ಲ ಆಡಿಟ್ ಕೆಲಸ ಮಾಡಿರ್ತಾರೆ ಮತ್ತು ಆಡಿಟ್ ರಿಪೋರ್ಟ್ ಅದ್ರ ಜೊತೆಗೆ ಏನು ಕಂಡು ಬಂದಿದೆ ಅವರಿಗೆ ಆಡಿಟ್ ಮಾಡಿದ ನಂತರ ಏನು ಗೊತ್ತಾಗಿದೆ ಅನ್ನೋದ್ರ ಬಗ್ಗೆ ಇಲ್ಲೇ ಕೋಆಪರೇಟಿವ್ ಸೊಸೈಟಿ ಮ್ಯಾನೇಜ್ಮೆಂಟ್, ಕೋಆಪರೇಟಿವ್ ಸೊಸೈಟಿ ಮೆಂಬರ್ಸ್, ಶೇರ್ ಹೋಲ್ಡರ್ಸ್ ಯಾರಿರ್ತಾರೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕಾಗ್ತದೆ. Then 63.10. If the results of audit disclose any defects in the working of the society, the board shall take steps to rectify the defects and remedy the irregularities pointed out in the audit report and place the audit report along with the action taken report before the general meeting. So ಈ ಪ್ರೊವಿಷನ್ ಪ್ರಕಾರ ಏನು ಮಾಡಬೇಕಾ, ಪ್ರಿವಿಯಸ್ ಪ್ರೊವಿಷನ್ ಪ್ರಕಾರ ನಮಗೆ ಏನು ಆಡಿಟ್ ರಿಪೋರ್ಟ್ ಬಂದಿರ್ತೈತಿ ಅದರಲ್ಲಿ ಸಪೋಸ್ ಏನಾರ ಡಿಫೆಕ್ಟ್ಸ್, ಏನಾದರೂ ರೆಕ್ಟಿಫಿಕೇಶನ್ ಮಾಡೋದಿತ್ತು ಅಥವಾ ಏನಾರ ಎರರ್ ಅಥವಾ ಮಿಸ್ಟೇಕ್ ಏನಾರ ಕಂಡು ಬಂದರೆ ಅದನ್ನು ಏನು ಮಾಡಬೇಕಾ, ಆ ಎರರ್ಸ್, ಆ ಫ್ರಾಡ್ಸ್ ಅಥವಾ ಆ ಥರದ ಮಿಸ್ಟೇಕ್ಸನ್ನು ನಾವು ರೆಕ್ಟಿಫೈ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಆಡಿಟ್ ರಿಪೋರ್ಟ್ ಜೊತೆಗೆ ಏನು ಆ್ಯಕ್ಷನ್ ತೊಗೊಂಡಿದ್ದೇವೆ ಅನ್ನೋದ್ರ ಬಗ್ಗೆ ಈ ಪ್ರೊವಿಷನ್ ಪ್ರಕಾರ ನಾವು ರಿಪೋರ್ಟ್ ಜನರಲ್ ಮೀಟಿಂಗ್ ಒಳಗೆ ನಾವು ಡಿಸ್ಕಸ್ ಮಾಡಬೇಕಾಗ್ತೈತಿ. Then 63.11 ಅಂತ ಇದೆ, the director of cooperative audit shall submit the audit report of an apex cooperative society to the state government annually to be placed before the legislation. So ಈ ಪ್ರೊವಿಷನ್ ಏನು ಹೇಳ್ತೈತೆ ಅಂದ್ರೆ, ಏನು ಆಡಿಟ್ ಮಾಡಿದಾರಲ್ಲ ಅದರದ್ದು ಏಪೆಕ್ಸ್ ಕೋಆಪರೇಟಿವ್ ಸೊಸೈಟಿ ಅಂದ್ರೆ ಟಾಪ್ ಲೆವೆಲ್ ಕೋಆಪರೇಟಿವ್ ಸೊಸೈಟಿ ಏನಿರ್ತೈತಿ ಅವ್ರು ಏನು ಮಾಡಬೇಕಾ, ಸ್ಟೇಟ್ ಗವರ್ಮೆಂಟಿಗೆ ಆನ್ಯುವಲಿ ಈ ಆಡಿಟ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಬೇಕಾಗ್ತೈತಿ ಅಕಾರ್ಡಿಂಗ್ ಟು ಸೆಕ್ಷನ್ 3 ಸಬ್ಸೆಕ್ಷನ್ 11. Sorry, section 63 subsection 11. Then we have 63 subsection 12. If it appears to the general body of a cooperative society that there is a prima facie case of fraud, then they have to take action against it. Then we have 63.13.
if it appears to the state government that there is a prima facie case of fraud or misappropriation or embezzlement of the funds not detected or properly examined by the auditor during the regular audit, or misclassification of accounts, or for any other valid reason on an application of cooperative society or otherwise, that it is necessary or expedient to re-audit the accounts of a society, it may order for re-audit of the accounts of the society. ಸೊ ಈ ಪ್ರೊವಿಷನ್ ಏನು ಹೇಳ್ತೈತೆ ಅಂದ್ರೆ, ಸಪೋಸ್ ಸ್ಟೇಟ್ ಗೌರ್ಮೆಂಟಿಗೆ ಏನು ನಾವು ಸಬ್ಮಿಟ್ ಮಾಡಿರ್ತೇವಲ್ಲ ನಮ್ಮ ಆಡಿಟ್ ರಿಪೋರ್ಟ್, ಅದರಲ್ಲಿ ಸ್ಟೇಟ್ ಗೌರ್ಮೆಂಟಿಗೆ ಗೊತ್ತಾಯ್ತು ಏನೋ ಫ್ರಾಡ್ ಆಗಿದೆ, ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ, ಅಥವಾ ಎಂಸಿಲ್ಮೆಂಟ್ ಆಫ್ ಫಂಡ್. ಎಂಸಿಲ್ಮೆಂಟ್ ಅಂದ್ರೆ ಏನು ಫಂಡ್ಸ್ ಎಲ್ಲ ರೈಸ್ ಮಾಡಿರ್ತಾರಲ್ಲ ಅದನ್ನ ತಪ್ಪ ದಾರಿ ಒಳಗೆ ಉಪಯೋಗ ಮಾಡಿದ್ರೆ, ಸ್ವಂತ ಬೆನಿಫಿಟಿಗೋಸ್ಕರ ಏನಾರ ಉಪಯೋಗ ಮಾಡಿದ್ರೆ, ಸೊ ಆ ಥರದ ಆಡಿಟ್, ಆ ಥರದ್ದು ಏನಾರ ಡಿಫೆಕ್ಟ್ಸ್ ಕಂಡು ಬಂದರೆ ಅವಾಗ ಏನು ಮಾಡ್ತಾರ, ಸ್ಟೇಟ್ ಗೌರ್ಮೆಂಟ್ ಆರ್ಡರ್ ಮಾಡಬಹುದು, ಇನ್ನೊಂದ್ಸಲ ಆಡಿಟ್ ಮಾಡ್ರಿ ಅಂತ ಹೇಳಿ ಆರ್ಡರ್ ಮಾಡಬಹುದು. ದೆನ್ 63(14) ಇದೆ, the auditor has to inquire whether the loans and advances made by the cooperative society are properly secured or not prejudicial to the interest of the cooperative society of its members. ಸೊ ಇಲ್ಲೇ ಆಡಿಟರ್ ಏನೇನು ಮಾಡಬಹುದು, ಅವನಿಗೆ ಏನು ಅಥಾರಿಟಿ ಇದೆ ಅನ್ನೋದ್ರ ಬಗ್ಗೆ ಇದೆ. ಅವ್ನು ಕೇಳ್ಬೋದು ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಎಷ್ಟು ಕರೆಕ್ಟ್ ನೀವು ಅಲೋಕೇಟ್ ಮಾಡಿದಿರಿ. ಆಮೇಲೆ ಕೋಆಪರೇಟಿವ್ ಸೊಸೈಟೀಸ್ ಟ್ರಾನ್ಸಾಕ್ಷನ್ ಏನಾರ ಕೋಆಪರೇಟಿವ್ ಸೊಸೈಟಿದ ಪ್ರಿನ್ಸಿಪಲ್ ಪ್ರಕಾರ ಇಲ್ಲ ಅನ್ನೋದು ಕಂಡು ಬಂದರೆ ಅವನು ಎನ್ಕ್ವೈರಿ ಮಾಡ್ಬೋದು. ಸೊ ಇಲ್ಲೇ ಏನಾದರೂ ಮೆಂಬರ್ಸ್ದು ಪರ್ಸನಲ್ ಎಕ್ಸ್ಪೆನ್ಸಸ್ ಏನಾರ ರೆವೆನ್ಯೂ ಅಕೌಂಟ್ ಒಳಗೆ ಚಾರ್ಜ್ ಮಾಡ್ಯಾರೋ ಇಲ್ಲೋ, ಚಾರ್ಜ್ ಮಾಡಿದಾರೋ ಏನೋ ಅಂಥೇಳಿ ಅವ್ನು ಎನ್ಕ್ವೈರ್ ಮಾಡ್ಬೋದು. ಆಮೇಲೆ ಬುಕ್ಸ್ ಒಳಗೆ ಏನು ಪೊಸಿಷನ್ ತೋರಿಸಿರ್ತಾರೆ ಅದು ಕರೆಕ್ಟ್ ಇದೆಯೋ ಇಲ್ಲೋ ಅನ್ನೋದು ಇಲ್ಲೇ ಕೇಳ್ಬೋದು. ಸೊ ಇಲ್ಲೇ ಆಡಿಟರ್ದ ಪವರ್ಸ್ ಬಗ್ಗೆ ಅಥವಾ ಅವ್ನು ಏನೇನು ಇನ್ಕ್ವೈರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಇಲ್ಲೇ ಹೇಳ್ತೈತಿ. ದೆನ್ 63(15) ಇದೆ, auditor shall make a report to the cooperative society on accounts examined by him. The report shall state whether in his opinion and to the best of his information and according to the explanation given to him, the said accounts give the information required by this act in the manner so required and give a true and fair view of the balance sheet and the profit and loss account. ಸೊ ಇಲ್ಲೇ 63(15) ಪ್ರಕಾರ ಏನು ಮಾಡಬೇಕು, ಆಡಿಟರ್ ತನ್ನ ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕು ಕೋಆಪರೇಟಿವ್ ಸೊಸೈಟಿಗೆ. ಆಮೇಲೆ ಅವನಿಗೆ ಸಿಕ್ಕಿರೋ ಇನ್ಫಾರ್ಮೇಷನ್ ಪ್ರಕಾರ ಮತ್ತು ಎಕ್ಸ್ಪ್ಲನೇಷನ್ಸ್ ಪ್ರಕಾರ ಬ್ಯಾಲೆನ್ಸ್ ಶೀಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಟ್ರೂ ಆ್ಯಂಡ್ ಫೇರ್ ವ್ಯೂ ತೋರಿಸ್ತೈತು ಇಲ್ಲೋ ಅನ್ನೋದ್ರ ಬಗ್ಗೆ ಇಲ್ಲೇ ಮೆನ್ಷನ್ ಮಾಡಬೇಕು. ದೆನ್ 63(16) ಇದೆ, ಆಡಿಟರ್ ರಿಪೋರ್ಟ್ ಶಾಲ್ ಆಲ್ಸೋ ಸ್ಟೇಟ್ ಫಾರ್ ದಿ ಪರ್ಪಸ್ ಆಫ್ ಆಡಿಟ್, ಉದ್ದೇಶ ಏನಿದೆ ಆಡಿಟ್ ಬಗ್ಗೆ ಹೇಳ್ತೈತಿ. ವೆದರ್ ಇನ್ ಹಿಸ್ ಒಪಿನಿಯನ್ ಪ್ರಾಪರ್ ಬುಕ್ಸ್ ಆಫ್ ಅಕೌಂಟ್ ಹ್ಯಾವ್ ಬಿನ್ ಮೇಂಟೈನ್ ಆರ್ ನಾಟ್ ಅನ್ನೋದು ಹೇಳ್ತೈತಿ. ಹೌ ಹಿ ಹ್ಯಾಸ್ ಡೆಲ್ಟ್ ವಿತ್ ದಿ ಆಡಿಟ್ ರಿಪೋರ್ಟ್ ಆಫ್ ದಿ ಬ್ರಾಂಚ್ ಆಫೀಸ್. ಸೊ ಅವನು ಆಡಿಟ್ ರಿಪೋರ್ಟ್ ಯಾವ ಥರ ಪ್ರಿಪೇರ್ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆನೂ ಸಹ ಇದು ಹೇಳ್ತೈತಿ. Then we have audit according to section 63(17), section 63 subsection 17 ಇದೆ. ಆಡಿಟ್ ರಿಪೋರ್ಟ್ ಏನೇನು ಇನ್ಕ್ಲೂಡ್ ಮಾಡಬೇಕು, ಸೊ ಅವೆಲ್ಲ ಇಲ್ಲೇ ಇದೆ. ಆಲ್ ದ ಪರ್ಟಿಕ್ಯುಲರ್ಸ್ ಆಫ್ ದಿ ಡಿಫೆಕ್ಟ್ಸ್ ಆರ್ ಇರ್ರೆಗ್ಯುಲಾರಿಟೀಸ್, ಏನಾರ ಡಿಫೆಕ್ಟ್ಸ್ ಇರ್ರೆಗ್ಯುಲಾರಿಟೀಸ್ ಕಂಡು ಬಂದರೆ ಅದ್ರ ಬಗ್ಗೆ ನಾವು ರಿಪೋರ್ಟ್ ಒಳಗೆ ಬರೀಬೇಕು. ಅಕೌಂಟಿಂಗ್ ಇರ್ರೆಗ್ಯುಲಾರಿಟೀಸ್, ಸೊ ಪ್ರಿನ್ಸಿಪಲ್ಸ್, ಎರರ್ಸ್ ಆಫ್ ಪ್ರಿನ್ಸಿಪಲ್, ಎರರ್ಸ್ ಆಫ್ ಕ್ಲರಿಕಲ್ ಎರರ್ಸ್ ಅಥವಾ ಎರರ್ಸ್ ಆಫ್ ಒಮಿಷನ್, ಏನು ಯಾವ್ಯಾವ ಥರದ ಎರರ್ಸ್ ಏನೆಲ್ಲ ಆಗಿರ್ತಾವೆ ಅದನ್ನು ಮೆನ್ಷನ್ ಮಾಡಬೇಕು. ಫಂಕ್ಷನಿಂಗ್ ಆಫ್ ದಿ ಜನರಲ್ ಬಾಡಿ ಮೀಟಿಂಗ್, ಬೋರ್ಡ್ ಮತ್ತು ಜನರಲ್ ಬಾಡಿ ಯಾವ ಥರ ಮತ್ತು ಕಮಿಟೀಸ್ ಯಾವ ಥರ ಕೆಲಸ ಮಾಡ್ತಿದ್ದಾವೆ ಅನ್ನೋದ್ರ ಬಗ್ಗೆ ಬರೀಬೇಕು. ಆಲ್ ಶೆಡ್ಯೂಲ್ಸ್ ಆ್ಯಂಡ್ ಅದರ್ ಸ್ಟೇಟ್ಮೆಂಟ್ಸ್ ಆಸ್ ಮೇ ಬಿ ಪ್ರಿಸ್ಕ್ರೈಬ್, ಮತ್ತೇನಾರ ಶೆಡ್ಯೂಲ್ಸ್ ಆ್ಯಂಡ್ ಸ್ಟೇಟ್ಮೆಂಟ್ಸ್ ಇದ್ರೆ ಅದನ್ನು ಸಹ ಏನಾರ ಅವ್ನಿಗೆ ಕಂಡು ಬಂದಿರೆ ಅವ್ರು ಸಹ ಇಲ್ಲೇ ಮೆನ್ಷನ್ ಮಾಡ್ಬೇಕು ರಿಪೋರ್ಟ್ ಒಳಗೆ. ಸೊ ಈ ಪ್ರೊವಿಷನ್ ಏನೆಲ್ಲ ಆಡಿಟ್ ರಿಪೋರ್ಟ್ ಒಳಗೆ ಇನ್ಕ್ಲೂಡ್ ಆಗಿರ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತದೆ. ದೆನ್ 63(18), ವೆದರ್ ಎನಿ ಮ್ಯಾಟರ್ ರೆಫರ್ ಟು ಇನ್ ಕ್ಲಾಸ್ A, B, 14 ಇವೆಲ್ಲ ಏನು ಕೆಳಗೆ ಕೊಟ್ಟಿದ್ದಾರೆ ಅದರಲ್ಲಿ ಏನಾರ ಅವನಿಗೆ ಕಂಡು ಬಂದರೆ ಏನಾದ್ರೆ is answered in the negative or with the qualified observation, the auditor's report shall state the reason for the answers. ಸೊ ಇಲ್ಲೇ ಏನು ಈವನ್ ಸೆಕ್ಷನ್ಸ್ ಇದಾವೆ ಅದ್ರ ಪ್ರಕಾರ ಏನಾರ ಅವನಿಗೆ ನೆಗೆಟಿವ್ ಇದು ಬಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗ್ತೈತಿ. ದೆನ್ ವಿ ಹ್ಯಾವ್ 63(19), ಸೊ ಇಲ್ಲೇ ಆಡಿಟರ್ದ ರೆಮ್ಯುನರೇಷನ್ ಬಗ್ಗೆ ಹೇಳ್ತೈತಿ. ಸೊ ಯೂಶ್ವಲಿ ನಾ ಹೇಳಿದ್ನೆಲ್ಲ ಕೋಆಪರೇಟಿವ್ ಸೊಸೈಟಿಯ ಬೇರ್ ಮಾಡಬೇಕಾಗ್ತೈತಿ. ಸೊ ದೀಸ್ ಆರ್ ಸಮ್ ಆಫ್ ದಿ statutory provisions applicable to the audit of the cooperative societies. Thank you.